ಇಂಡಿ ತಾಲೂಕಿನಲ್ಲಿ ಯಶವಂತರಾಯಗೌಡ ಪಾಟೀಲ್ ಪರ ಹುಚ್ಚಪ್ಪ ತಳವಾರ ಗರ್ಜನೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಇಂಡಿ ಕೈ ಶಾಸಕ ಪರ ಹುಚ್ಚಪ್ಪ ತಳವಾರ ಗುಡುಗು. ಭೀಮೆಯ ಸಿರಿ ನ್ಯೂಸ್ಗೆ ಸ್ವಾಗತ. ಇಂಡಿ ತಾಲೂಕಿನ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರ ವಿರುದ್ಧ ವ್ಯಕ್ತವಾಗುತ್ತಿರುವ ಟೀಕೆಗಳಿಗೆ ತಾಲೂಕಿನ ಮುಖಂಡ ಹುಚ್ಚಪ್ಪ ತಳವಾರ ತೀವ್ರವಾಗಿ ತಿರುಗೇಟು ನೀಡಿದ್ದಾರೆ. ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹುಚ್ಚಪ್ಪ ತಳವಾರ, ಇವತ್ತು ಕೆಲವು ಜಾಣರು ಕ್ಷೇತ್ರದ ಉದ್ದಗಲು ಗೊತ್ತಿಲ್ಲದೆ ಇರುವವರು ಶಾಸಕರ ವಿರುದ್ಧ ಹೇಳಿಕೆ ನೀಡಿದ್ದು ಹಾಸ್ಯಾಸ್ಪದ ಎನ್ನಬಹುದು. ಬಹುಶಃ ಈ ತಾಲೂಕಿನ ಬಗ್ಗೆ ಈ ಕ್ಷೇತ್ರದ ಜನರ ನಾಡಿಮಿಡಿತ ಅರಿತವರು ಅದು ಕೇವಲ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತ್ರ. ಸುಮ್ಮನೆ ಆರೋಪ ಮಾಡೋದು ಬಿಡಬೇಕು. ಮೊನ್ನೆ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ವಿಚಾರ ಇಂದಿಗೂ ಸಾಮಾನ್ಯ ಜನರು ಚರ್ಚೆ ಮಾಡ್ತಿರೋ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೆಟ್ಟಿಲು ಹತ್ತಿ ಬಂದವರು ಇಂಡಿ ತಾಲೂಕಿನ ರಾಜಕಾರಣವನ್ನ ಕಣ್ಣಾರೆ ನೋಡ್ತಾ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಂಬ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಶಾಸಕರಾದವರು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆಂಬ ಧ್ಯೇಯವಾಕ್ಯವನ್ನ ಕಾಯಕವನ್ನಾಗಿಸಿಕೊಂಡವರು ಎಂದು ಹೇಳಿದರು. ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ. ಕೇಂದ್ರ ಸರ್ಕಾರ ಈ ದೇಶವನ್ನ ಅಂಬಾನಿ ಮತ್ತು ಅದಾನಿ ಸಹೋದರರಿಗೆ ಮಾರ್ಕೊಂಡು ಬಡವರ ಜೊತೆ ಆಟ ಆಡ್ತಾ ಇರೋರನ್ನ ವಿಶ್ವಗುರು ಅಂತ ಕರಿತಾ ಇದ್ದೀರಿ ಎಂದು ಆರೋಪಿಸಿದ್ರು. ಪ್ರತಿ ರಾಜ್ಯ ನಂಬರ್ 1 ಮಾಡ್ತೀನಿ ಅಂತ ಯಾಮಾರಿಸ್ತಿದ್ದಾರೆ. ಪ್ರತಿ ರಾಜ್ಯಕ್ಕೆ ಹೋದ್ರೆ ಸಾಕು, ಈ ರಾಜ್ಯ ನಂಬರ್ 1 ಮಾಡ್ತೀನಿ, ಆ ರಾಜ್ಯ ನಂಬರ್ 1 ಮಾಡ್ತೀನಿ ಅಂತ ಹೇಳಿ ದೇಶದ ಜನರನ್ನು ಯಾಮಾರಿಸ್ತಾ ಇದ್ದಾರೆ. ಯಾವ ರಾಜ್ಯದ ದೇಶದ ನಂಬರ್ 1 ಆಗಿದೆ ಹೇಳಿ ನೋಡೋಣ ಎಂದು ಸವಾಲ್ ಹಾಕಿದ್ರು. 20 ವರ್ಷದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಕೇವಲ 15 ವರ್ಷದಲ್ಲಿ ಹಾಳು ಮಾಡಿದ ಕೀರ್ತಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಲ್ತದೆಂದು ಅವರು ದೂರಿದ್ರು. ಅಬ್ಕಿ ಬಾರ 400 ಪಾರ್ ಆಗಲಿಲ್ಲ. ಲೋಕಸಭೆ ಚುನಾವಣೆಯ ಅಬ್ಕಿ ಬಾರ 400 ಪಾರ್ ಘೋಷಣೆಯನ್ನು ನೆನಪಿಸಿದ ಅವರು, ಆದರೆ ಏನಾಯಿತು, 250 ರೂಪಾಯಿನೂ ಪಾರಾಗಲಿಲ್ಲ.